ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯ ದತ್ತ ಅವ್ರೆ, ಇದು ಎಷ್ಟು ಸಲ ಅಂತ ನಾವು ಅವ್ರ ಮನೆ ಮುಂದೆ ಅವನನ್ನ ಹುಡ್ಕೊಂಡು ಅಲಿಯೋದು. ನಾವ್ ಯಾವಾಗ ಹೋದ್ರು ಅವ್ನ ಮನೇಲಿ ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೂ ಗೊತ್ತಾಗ್ತಿಲ್ಲ ಕಣೋ. ಅಲ್ಲ, ಅವನೇನೋ ಕುಂಭಮೇಳಕ್ಕೆ ಹೋಗಿದ್ದಾನೆ ಅಂತಂದ್ರು. ಆ ಕುಂಭಮೇಳ ಮುಗಿದು ಎಷ್ಟು ದಿವಸ ಆಗೋಯ್ತು, ಇನ್ನೂ ಅವ್ನು ಪತ್ತೆ ಇಲ್ಲ ಅಂದ್ರೆ ಏನ್ ಅರ್ಥ? ಅವ್ನ್ ಏನ್ ಕುಂಭಮೇಳಕ್ಕೆ ಹೋದ್ನೋ, ಕೈಲಾಸಕ್ಕೆ ಹೋದ್ನೋ, ಯಾರಿಗ್ ಗೊತ್ತು? ಏನ್ ಹೇಳ್ತಾ ಇದೀಯ ನೀನು? ಮತ್ತಿನ್ನೇನ್ ದತ್ತ ಮಹಾಪ್ರಭುಗಳೇ, ಈಗ ಶಾರ್ವರಿ ಎದುರಿಗೆ ನಿಂತು ಮಾತಾಡೋರ್ನ, ಶಾರ್ವರಿ ವಿರುದ್ಧ ದೂರ್ ಹೇಳೋರ್ನ ಶಾರ್ವರಿ ಖಂಡಿತವಾಗ್ಲೂ ಉಳಿಸೋದಿಲ್ಲ. ಮೋಸ್ಟ್ ಪ್ರಾಬಬಲಿ ಇವನನ್ನು ಅವಳೇ ಮುಗಿಸ್ಬಿಟ್ಟಿರ್ಬೋದಾ, ಅಥವಾ ಶಾರ್ವರಿ ಕಾಟ ತಡಿಯಕ್ಕಾಗದೆ ಇವನು ಊರ್ ಬಿಟ್ಟು ಹೋಗಿರ್ಬೋದಾ, ಏನು ಗೊತ್ತಾಗ್ತಾ ಇಲ್ಲ. ಅಲ್ಲ ದತ್ತ ಮಹಾಪ್ರಭುಗಳೇ, ಇಷ್ಟಕ್ಕೂ ಈ ಡ್ರೈವರ್ನ ಹುಡುಕೊಡಿ ಅಂತ ನಾವು ಪೊಲೀಸ್ನವ್ರಿಗೆ ಜವಾಬ್ದಾರಿ ಕೊಟ್ಟಾಗಿದೆ. ಅವ್ರು ಹುಡುಕ್ತಾರೆ. ನಾವ್ಯಾಕೆ ಸುಮ್ಮನೆ ಈ ಬಿಸಿಲಲ್ಲಿ ಈ ರೀತಿ ಬೀದಿ ಅವ್ರನ್ನ ಹುಡ್ಕೊಂಡು ಅಲಿಬೇಕು? ಹಾಗಂತ ನಾವು ಸುಮ್ಮನೆ ಕೂತ್ಕೊಳಕ್ಕಾಗತ್ತೇನೋ? ನಾವು ಏನಾದ್ರು ಪ್ರಯತ್ನ ಮಾಡಬೇಕು. ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಏನಾಯ್ತು ಅಂತ ಕೇಳ್ಬಿಡ್ತೀನಿ. ಕೇಳಿ. ಹಲೋ, ಹೇಳಿ ದತ್ತ ಅವ್ರೆ, ನಾನೇ ನಿಮಗೆ ಕಾಲ್ ಮಾಡೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀವೇ ಮಾಡಿದ್ರಿ. ಹೌದಾ? ಏನ್ ವಿಷಯ ಇನ್ಸ್ಪೆಕ್ಟ್ರೆ? ಆ ರೌಡಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ ನಿಮ್ಗೆ? ಹೌದು, ಅದೇ ವಿಷಯ ಹೇಳೋಣ ಅನ್ಕೊಂಡಿದ್ದೆ. ಓ, ಆ ರೌಡಿ ಉತ್ತರ ಪ್ರದೇಶದಲ್ಲಿ ಇದ್ದಾನೆ ಅಂತ ನಮಗ್ ಕ್ಲೂ ಸಿಕ್ಕಿದೆ. ಓ, ನಮ್ಮ ಟೀಮು ಅಲ್ಲಿಗೆ ಹೋಗಿದ್ದಾರೆ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಅವ್ನ್ ಸಿಗಬಹುದು. ಜೊತೆಗೆ ಅವನ್ ಮಗ ಕೂಡ ಎಲ್ಲೋ ವೇಷ ಮರೆಸ್ಕೊಂಡು ಅಲಿತಾ ಇದ್ದಾನೆ. ಅವರಿಬ್ಬರನ್ನ ಹಿಡಿಯೋಕೆ ಎಲ್ಲಾ ರೀತಿಯೂ ವ್ಯವಸ್ಥೆಗಳಾಗಿದೆ. ಅಯ್ಯೋ, ಹೌದಾ? ಎಂಥ ವಿಷಯ ಹೇಳಿದ್ರಿ ಇನ್ಸ್ಪೆಕ್ಟ್ರೆ. ಅವ್ರು ಸಿಗ್ತಾ ಇದ್ದಾಗೇನೆ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡ್ತೀರಾ ಪ್ಲೀಸ್? ಖಂಡಿತ ದತ್ತ ಅವರೇ, ಅವರಿಂದ ತುಂಬಾ ಸಾಕ್ಷಿಗಳು ಸಿಗಬೇಕು. ಅವ್ರು ಸಿಕ್ತಿದ್ದ ಹಾಗೆ ನಿಮಗ್ ನಾನು ಕಾಲ್ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಏನಂತೆ ದತ್ತ ಮಹಾರಾಜರೇ? ಜುಗ್ಗ, ಆ ಶಾರ್ವರಿ ಅಂತ್ಯಕಾಲ ಹತ್ರ ಬಂತು ಕಣೋ. ರೌಡಿ ಅವ್ರ ಅಪ್ಪ ಎಲ್ಲಿದ್ದಾರೆ ಅಂತ ಪೊಲೀಸ್ನವ್ರಿಗೆ ಗೊತ್ತಾಗಿದೆಯಂತೆ. ಈಗ ಅವರಿಬ್ಬರನ್ನ ಹಿಡಿಯೋದಕ್ಕೆ ಒಂದು ದೊಡ್ಡ ಪೊಲೀಸ್ ಟೀಮ್ ಹೋಗ್ತಾ ಇದೆಯಂತೆ. ಇದೇ ಖುಷಿನ ಸೆಲೆಬ್ರೇಟ್ ಮಾಡೋದಿಕ್ಕೆ ದತ್ತ ಅವ್ರೆ, ಅಲ್ಲಿ ನೋಡಿ ಎಷ್ಟು ದಪ್ಪ ಕಲ್ಲಂಗಡಿ ಇಟ್ಕೊಂಡಿದ್ದಾರೆ. ಒಂದ್ ತಗೊಂಬಂದು ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡ್ಬಿಡೋಣ. ನಿನ್ ಜೀವನ ಎಲ್ಲ ಇಷ್ಟ ಆಗೋಯ್ತಾ? ತಿನ್ನು ಕುಡಿ. ಅಯ್ಯ, ಇನ್ನೇನಿದೆ, ಬನ್ನಿ. ಏನಿದು ನಮ್ಮನೇಲಿ ಹೊಸ ಬೆಳವಣಿಗೆ? ದೊಡ್ಡವರೆಲ್ಲ ಪುಟ್ಟ ಮಕ್ಕಳ ಹಾಗೆ ಹುಂಡಿ ಇಟ್ಕೊಂಡು ಅದರಲ್ಲಿ ದುಡ್ಡು ತುಂಬಿಸ್ಕೊಂಡು ಏನ್ ನಡೀತಿದೆ? ಹೌದು ತಾತ, ಬ್ಯಾಂಕಲ್ಲಿ ದುಡ್ಡಿಡೋದಕ್ಕೂ ಹುಂಡಿಲಿ ದುಡ್ಡು ಕೂಡಿಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬ್ಯಾಂಕಲ್ಲಿ ನಾವು ದುಡ್ಡಿಟ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಖರ್ಚು ಮಾಡ್ಬಿಡ್ತೀವಿ. ಆದ್ರೆ ಹುಂಡಿಲಿಟ್ರೆ ಭದ್ರವಾಗಿರುತ್ತೆ. ಹೌದು, ಆದರೆ ಇಷ್ಟೊಂದು ದುಡ್ಡಿನ ಅವಶ್ಯಕತೆ ಆದ್ರೆ ಏನಿದೆ ಅಂತ? ತಾತ, ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ, ಏನೆಲ್ಲ ತ್ಯಾಗ ಮಾಡಿದಾಳೆ. ಅಮ್ಮ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಆದ್ರೆ ನಾವು ಮಾತ್ರ ಅಮ್ಮಂಗೋಸ್ಕರ ಏನೂ ಮಾಡಿಲ್ಲ. ಅದಕ್ಕೆ ಈ ಹುಂಡಿ ದುಡ್ಡನ್ನೆಲ್ಲ ಅವಳು ಕೊಡ್ಬೇಕು ಅಂತಿದ್ದೀಯಾ? ತಾತ, ಅಮ್ಮಂಗೆ ನಾ ದುಡ್ಡು ಕೊಟ್ರೆ ಇಸ್ಕೋತಾಳ? ಅಷ್ಟಕ್ಕೂ ಅಮ್ಮಂಗೆ ದುಡ್ಡಿನ ಅವಶ್ಯಕತೆ ಏನಿದೆ ಹೇಳು? ಆ ಮನೆಗೆ ಮಹಾಲಕ್ಷ್ಮಿ ತರ ಹೋಗಿರೋ ಅಮ್ಮನ ಮಹಾರಾಣಿ ತರ ಎಲ್ಲರೂ ನೋಡ್ಕೋತಿದ್ದಾರೆ. ಅಂಥದ್ರಲ್ಲಿ ನಾನು ಅಮ್ಮಂಗೆ ದುಡ್ಡು ಕೊಡಕ್ಕಾಗತ್ತಾ? ಈ ದುಡ್ಡು ಅಮ್ಮಂಗೆ ಕೊಡಕ್ಕಲ್ಲ, ನನ್ನ ಆಸೆ ಈಡೇರಿಸ್ಕೊಳಕ್ಕೆ. ಏನಂದ? ನಿನ್ನ ಆಸೆ ಈಡೇರಿಸ್ಕೊಳಕ್ಕ ಸೊಸೆ ಮುದ್ದ? ಇಷ್ಟೊತ್ತು ನಿಮ್ಮ ಅಮ್ಮನ ಬಗ್ಗೆ ಇಷ್ಟಿಷ್ಟುದ್ದ ಭಾಷಣ ಮಾಡಿ ಈಗ ಇದ್ದಕ್ಕಿದ್ದ ಹಾಗೆ ನನ್ನ ಆಸೆ ಈಡೇರಿಸ್ಕೊಳಕ್ಕೆ ಅಂತಿದ್ಯಲ್ಲಮ್ಮ, ಹಾಗಂದ್ರೆ ಹೇಗೆ? ಹೌದು, ವಿಷಯ ಅಮ್ಮಂದು, ಆಸೆ ನಂದು. ನಮ್ಮನೆಗೆ ಬಂದಿರೋ ಪುಟ್ಟಲಕ್ಷ್ಮಿಗೆ ನಾಮಕರಣ ಆಗುತ್ತಲ್ಲ, ಆ ನಾಮಕರಣ ಖರ್ಚೆಲ್ಲ ನಂದೇ ಆಗಿರ್ಬೇಕು.
ಇಷ್ಟೊಂದು ಸ್ವಾರ್ಥಿ ಆಗ್ಬೇಡ ಸಂಧ್ಯಾ. ಸ್ವಾರ್ಥಿನ? ಯಾಕಣ್ಣ? ನಾನಲ್ಲಿ ಸ್ವಾರ್ಥಿ ಅದೇ. ಮತ್ತಿನ್ನೇನು, ನಮ್ಮನೆ ಪುಟ್ಟಲಕ್ಷ್ಮಿ ನಾಮಕರಣನ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಅದನ್ನು ನಾನೇ ಮಾಡಬೇಕು. ಎಲ್ಲ ಖರ್ಚು ನೀನೇ ನೋಡ್ಕೋತೀನಿ ಅಂದರೆ ಅದು ಸ್ವಾರ್ಥ ತಾನೇ. ನಿನ್ ಮಾತ್ರ ಇನ್ನೇನೋ ಇಡೀ ನಾಮಕರಣ ಜವಾಬ್ದಾರಿನೂ ನೀನೇ ಮಾಡ್ಬೇಕು ಅಂತಂದ್ರೆ ಅದು ಸ್ವಾರ್ಥ ಅಲ್ವಾ? ಅಣ್ಣ ಪ್ಲೀಸ್ ಅಣ್ಣ, ಇದು ಒಂದು ಅವಕಾಶನ ನನಗೆ ಕೊಟ್ಬಿಡು. ನಾನು ನಾಮಕರಣನ ತುಂಬಾ ಚೆನ್ನಾಗಿ ಮಾಡ್ತೀನಿ. ಅದೆಲ್ಲ ಆಗಲ್ಲ. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ತಾಮ್ದುಮ್ ಅಂತ ನಾಮಕರಣನ ನಾನೇ ಮಾಡ್ತೀನಿ. ಅದಕ್ಕೋಸ್ಕರ ದುಡ್ಡು ಅರೇಂಜ್ ಮಾಡ್ತಿದ್ದೀನಿ. ಬಂದ್ಬಿಡು. ಏನು ಮಕ್ಕಳು ನೀವು, ತಾಯಿನ ಸಂತೋಷ ಪಡಿಸೋದಕ್ಕೆ ಅಂತ ನಾ ಮುಂದು ತಾ ಮುಂದು ಅಂತ ಜಗಳ ಆಡ್ತಿದ್ದೀರಲ್ಲ. ನಿಮ್ಮಂಥ ಮಕ್ಕಳನ್ನು ಪಡೆಯೋದಕ್ಕೆ ನಿಜವಾಗ್ಲೂ ತುಳಸಿ ಪುಣ್ಯ ಮಾಡಿದ್ಲು ಕಣೋ, ಪುಣ್ಯ ಮಾಡಿದ್ಲು. ತಾತ ಏನು ಹೇಳ್ದೆ ಇನ್ನೊಂದ್ಸತಿ ಹೇಳು. ನಿಮ್ಮಂಥ ಮಕ್ಕಳನ್ನು ಪಡೆಯೋದಕ್ಕೆ ನಮ್ಮ ತುಳಸಿ ತುಂಬ ಪುಣ್ಯ ಮಾಡಿದ್ಲು ಅಂತಂದೆ. ಸಾರ್ಥಕ ಆಯ್ತು ತಾತ. ಈ ಕ್ಷಣ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಬಿಡ್ತವನು ಯಾಕೆ ಆ ಥರ ಎಲ್ಲ ಮಾತಾಡ್ತೀಯ? ಇಲ್ಲ ತಾತ, ಇವ್ರ ಮಾತು ಕೇಳಿ ಇಷ್ಟು ದಿನ ನಿಮ್ಗಾಗ್ಲಿ, ಈ ಮನೆಗಾಗ್ಲಿ, ಅಮ್ಮಂಗಾಗ್ಲಿ ಏನೆಲ್ಲ ಸುಳ್ಳು ಹೇಳಿದ್ದೆ, ಎಷ್ಟೆಲ್ಲ ಅನ್ಯಾಯ ಮಾಡಿದ್ದೆ. ಆಗ ನೀನು ತುಳಸಿ ಮಗಳಾಗಿರೋಕೆ ಲಾಯಕ್ಕಿಲ್ಲ ಅಂತ ಹೇಳಿದ್ದೆ. ಆದರೆ ಈಗ ನೀನೇ ನಮ್ಮಂಥ ಮಕ್ಕಳನ್ನ ಪಡೆಯೋಕೆ ಅಮ್ಮ ಪುಣ್ಯ ಮಾಡಿದಾಳೆ ಅಂತ ಹೇಳ್ತಿದ್ಯಾ. ಅದಕ್ಕಿಂತ ಜೀವನದಲ್ಲಿ ಗೆಲುವು ಇನ್ನೇನಿದೆ ತಾತ. ಆದರೆ ಸತ್ಯ ಏನು ಗೊತ್ತಾ, ನಿನ್ನಂಥ ತಾತನ ಪಡೆಯೋಕೆ, ಅಂತ ಅಮ್ಮನ ಪಡೆಯೋಕೆ ನಾವು ಅದೃಷ್ಟ ಮಾಡಿದ್ದೀವಿ. ಆಯ್ತಾಯ್ತು, ಎಲ್ಲರೂ ಅದೃಷ್ಟವಂತರೆ. ಇವಾಗ ನಾವಿಬ್ರು ಒಂದು ಒಪ್ಪಂದ ಕೊಡೋಣ. ನಾಮಕರಣನ ನಾನಿನ್ನೂ ಸೇರೆ ಮಾಡೋಣ. ಆದರೆ ಏನೇ ಖರ್ಚಿದ್ರು 50-50, ಓಕೆನಾ? ಓಕೆ ಅಣ್ಣ, ನನ್ನ ಹತ್ರ ಇನ್ನೂ ಸ್ವಲ್ಪ ದುಡ್ಡಿದೆ. ಹುಂಡಿಗೆ ದುಡ್ಡು ಹಾಕ್ತಿರೋದು ಭದ್ರವಾಗಿರ್ಲಿ ಅಂತ. ಇದ್ರಲ್ಲಿ ಏನಾದರೂ ₹1 ಕಮ್ಮಿ ಆಯ್ತೋ ನಾನು ಭದ್ರಕಾಳಿ ಆಗ್ಬಿಡ್ತೀನಿ. ಇಲ್ಲಮ್ಮ, ಖಂಡಿತವಾಗ್ಲೂ ಆ ಹುಂಡಿಯಿಂದ ಒಂದೇ ₹1 ಕೂಡ ತೆಗಿಯಲ್ಲ. ನನಗೆ ಗೊತ್ತಮ್ಮ, ನೀನು ಕಾಳಿ ಆ ಹುಂಡಿಯಿಂದ ದುಡ್ಡು ತೆಗೆದ್ರೆ ಭದ್ರಕಾಳಿ ಆಗ್ತೀಯ ಅಂತ. ಖಂಡಿತವಾಗ್ಲೂ ಅದ್ರ ಹತ್ರ ಕೂಡ ಸುಳಿಯಲ್ಲ. ಮಗು ಎಷ್ಟು ಮುದ್ದಾಗಿದೆ ಅಲ್ವಾ? ತುಳಸಿಯವರು ಈ ವಯಸ್ಸಲ್ಲೂ ಇಷ್ಟೊಂದು ರಿಸ್ಕ್ ತಗೊಂಡಿದ್ದಾರಲ್ಲ, ತುಂಬ ಗ್ರೇಟ್. ತುಳಸಿಯವರು ಮಗು ಮಾಡ್ಕೊಂಡಿರೋ ಸಂತೋಷಕ್ಕಿಂತ ಜಾಸ್ತಿ ಆಶ್ಚರ್ಯನೇ ಆಗುತ್ತೆ. ಮಗು ತುಳಸಿಯವ್ರದ್ದೇ ಆದರೂ ಪೂರ್ಣಿನೇ ಆರೈಕೆ ಮಾಡ್ತಿರೋ ಹಾಗಿದೆ. ಹೌದು, ಮಗುಗೆ ಆರೈಕೆ ಪೂರ್ಣಿನೇ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಮಗು ತಾಯಿ ಪೂರ್ಣಿನೇ. ಚೆನ್ನಾಗಿ ಹೇಳಿದ್ರಿ. ಬಾಯಿ ಮಾತಿಗೆ ಪೂರ್ಣಿನ ತಾಯಿ ಅಂತ ಹೇಳ್ತೀರಾ, ಆದ್ರೆ ಎತ್ತು ತಾಯಿ ನೀವೇ ತಾನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.